ರೈಡ್ ಎ ರೈಡ್ ಬಿ ಅಂತ 2 ಮೋಡ್ ಇದೆ. ಸೊ ರೈಡ್ ಎ ಏನಂದ್ರೆ ಒಂದು ಹ್ಯಾಂಡ್ಲಿಂಗ್ ಸಕ್ಕದಾಗಿದೆ ಗುರು, ಸ್ಲೋ ಡೌನ್ ಮಾಡೋದು ಬೇಡ ಇದ್ರ ಮೇಲೆ. ಕಾರ್ಸ್ ಅಲ್ಲಿ ಸುಜುಕಿ ಅವರು ಹೇಗೆ ಈ ವಿಟಾರ್ ನ ಲಾಂಚ್ ಮಾಡಿದಾರೋ ಅದೇ ತರ ಟೂ ವೀಲರ್ಸ್ ಅಲ್ಲಿ ಸುಜುಕಿ ಅವರು ಈ ಆಕ್ಸೆಸ್ ನ ಲಾಂಚ್ ಮಾಡಿದ್ದಾರೆ. ಆಲ್ರೆಡಿ ಆಕ್ಸೆಸ್ ಫ್ಯಾಮಿಲಿ ಸ್ಕೂಟರ್ ಇಂಡಿಯಾದಲ್ಲಿ ಹಲವು ವರ್ಷಗಳಿಂದ ಇದೆ. ಟಾಪ್ 3 ಫ್ಯಾಮಿಲಿ ಸ್ಕೂಟರ್ಸ್ ಜುಪಿಟರ್ ಹಾಗೆ ಆಕ್ಟಿವಾ ಜೊತೆಗೆ. ಬಟ್ ಈಗ ಈ ಎಲೆಕ್ಟ್ರಿಕ್ ಗಾಡಿ ಇಂಡಿಯನ್ ಸ್ಟಾರ್ಟ್ಅಪ್ಸ್ ಗೆ ಕಂಪೇರ್ ಮಾಡಿದ್ರೆ ಅಷ್ಟೊಂದು ಇಂಪ್ರೆಸಿವ್ ಆಗಿಲ್ಲ. ಬಿಕಾಸ್ ಲಿಮಿಟೆಡ್ ರೇಂಜ್, ಲಿಮಿಟೆಡ್ ಪವರ್, ಅದ್ರ ಜೊತೆಗೆ ಲಿಮಿಟೆಡ್ ಬೂಟ್ ಸ್ಪೇಸ್ ಕೂಡ. ಬಟ್ ಕೆಲವು ಇಂಟ್ರೆಸ್ಟಿಂಗ್ ಥಿಂಗ್ಸ್ ಇದೆ ಅಂಡ್ ಅದ್ರ ಎಲ್ಲ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅಂಡ್ ಬನ್ನಿ ಹೋಣ. ಕ್ವಿಕ್ ಆಗಿ ಹಾರ್ಡ್ವೇರ್ ವಾಕ್ ಅರೌಂಡ್ ಕೊಡ್ತೀನಿ. ಅದಕ್ಕೂ ಮುಂಚೆ ಕೀನ ತೋರಿಸಲೇಬೇಕು. ನಮಗೆ ಸುಜುಕಿ ಲೋಗೋ ಇದೆ ಇದರಲ್ಲಿ. ಅಂಡ್ ಬಟನ್ಸ್ ಅಲ್ಲಿ ನೋಡಿದ್ರೆ ನಮಗೆ ಅಲರ್ಟ್ ಬಟನ್ ಒಂದಿದೆ, ಲೈಟ್ಸ್ ಆನ್ ಆಗುತ್ತೆ. ಪ್ಲಸ್ ನಮಗೆ ಇದನ್ನ ಪ್ರೆಸ್ ಮಾಡಿದ್ರೆ ಇಲ್ಲಿ ಗ್ರೀನ್ ಲೈಟ್ ಬರುತ್ತೆ. ವೈರ್ಲೆಸ್ ಆಗಿ ಎಲ್ಲ ಸ್ಟಾರ್ಟ್ ಮಾಡೋದು. ಸೊ ಫ್ರಂಟ್ ಅಂಡ್ ಡಿಸೈನ್ ನೋಡಿದ್ರೆ ಫುಲ್ ಚೇಂಜ್ ಆಗ್ಬಿಟ್ಟಿದೆ ಹಳೆ ಆಕ್ಸೆಸ್ ಕಂಪೇರ್ ಮಾಡಿದ್ರೆ. LED ಹೆಡ್ ಲ್ಯಾಂಪ್ಸ್, DRLs ಇಲ್ಲಿ ಕೆಳಗಡೆ ಬರ್ತಿದೆ ನೋಡಿ, ತಿರುಪತಿ ಲೋಗೋ ತರ ಇದೆ. ಡ್ಯೂಯಲ್ ಕಲರ್ ಥೀಮ್ ಜೊತೆ ಲುಕ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸುಜುಕಿ ಲೋಗೋ ಇಲ್ಲಿ ಕೆಳಗಡೆ ಇದೆ. ಇಂಡಿಕೇಟರ್ಸ್ ನೋಡಿ ಸ್ವಲ್ಪ ವೈಡ್ ಆಗಿ ಸೈಡ್ ಅಲ್ಲಿ ದೊಡ್ಡದಾಗಿದೆ. ಫೈಬರ್ ಬಾಡಿ, ಕಂಪ್ಲೀಟ್ ಮೆಟಲ್ ಏನಿಲ್ಲ. ಬಟ್ ಬಿಲ್ಡ್ ಕ್ವಾಲಿಟಿ ನೋಡಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಸ್ಟ್ರಾಂಗ್ ಆಗಿದೆ. ಎಲ್ಲೂ ಯಾವ ತರ ಪ್ಯಾನಲ್ ಗ್ಯಾಪ್ಸ್ ಇಲ್ಲ, ಹಾರ್ಡ್ ವೆಲ್ಡಿಂಗ್ಸ್ ಎಲ್ಲ ಇಲ್ಲ. ಸಸ್ಪೆನ್ಷನ್ ಬಂದ್ರೆ ನಾರ್ಮಲ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್. ನಮಗೆ ಫ್ರಂಟ್ ಅಲ್ಲಿ ಡಿಸ್ಕ್ ಬ್ರೇಕು ಸಿಗ್ತಾ ಇದೆ. 12 ಇಂಚ್ ವೀಲ್ ಸಿಗ್ತಾ ಇದೆ. ಸೊ ಫ್ರಂಟ್ ಅಲ್ಲಿ ನಮಗೆ ಸ್ವಲ್ಪ ಚಿಕ್ಕದಾದಂತ 90/90 ಸೆಕ್ಷನ್ ಟ್ಯೂಬ್ಲೆಸ್ ಸೆಟಪ್. ಸೊ ವೀಲ್ಸ್ ನಲ್ಲಿ ನೋಡಿದ್ರೆ ಒಂದ್ ಸೈಡ್ ಅಲ್ಲಿ ಸ್ವಲ್ಪ ಡೈಮಂಡ್ ಕಟ್ ಫಿನಿಶ್ ಕೂಡ ಸಿಗ್ತಾ ಇದೆ. ಸೊ ಮೇನ್ ಆಗಿ ಈ EV ಸ್ಟಾರ್ಟ್ಅಪ್ಸ್ ಇಂಡಿಯಾದಲ್ಲಿ ಇದೆಯಲ್ಲ, ಏಥರು, ಓಲಾ, ಅವ್ರಿಗೆ ಕಂಪೇರ್ ಮಾಡಿದ್ರೆ ಬ್ಯಾಟ್ರಿ ಪ್ಯಾಕ್ ಇಲ್ಲಿ ಕೊಡದೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದರಿಂದ ಏನಾಗ್ತಿದೆ ಅಂದ್ರೆ ನಮಗೆ ಫ್ಲೋರ್ ಬೋರ್ಡ್ ಸ್ವಲ್ಪ ಕೆಳಗಡೆನೆ ಇದೆ. ಸೊ 160 mm ಗ್ರೌಂಡ್ ಕ್ಲಿಯರೆನ್ಸ್ ಸಿಗ್ತಾ ಇದೆ. ಬಟ್ ಇದರಲ್ಲಿ ನಮಗೆ ಮೇನ್ ಆಗಿ 3.07 kWh ಬ್ಯಾಟ್ರಿ ಪ್ಯಾಕ್. ಸೊ ದೊಡ್ಡದೇನಲ್ಲ, ಬಿಕಾಸ್ ನನ್ನ ಹತ್ರ ಸೆಕೆಂಡ್ ಜನರೇಷನ್ ಏತರ್ ಇದೆಯಲ್ಲ ಅಷ್ಟೇ ಸೈಜು. ಸೊ ಅದರಲ್ಲೂ 95, ಇದರಲ್ಲೂ 95. ಕಾಂಪಿಟೇಷನ್ ಕಂಪೇರ್ ಮಾಡಿದ್ರೆ ಡೀಸೆಂಟ್ ಸೈಜ್ ಬ್ಯಾಟ್ರಿ ಪ್ಯಾಕ್ ಅಷ್ಟೇ, ತುಂಬಾ ದೊಡ್ಡದೇನಿಲ್ಲ. ಸೊ ಕನ್ವೆನ್ಷನಲ್ ಅಪ್ರೋಚ್ಗೆ ಹೋಗಿದ್ರೆ. ಅದ್ರ ಜೊತೆಗೆ ನಮಗೆ ಮೋಟರ್ದು ನೋಡಿದ್ರೆ ಸೇಮ್ ಏಥರ್ ತರ ಬೆಲ್ಟ್ ಡ್ರೈವ್ ಇದೆ, ಬಟ್ ಕಂಪ್ಲೀಟ್ಲಿ ಎನ್ಕ್ಲೋಸ್ಡ್. ನಮ್ಗೆ ನನ್ನ ಏಥರ್ ಅಲ್ಲಿ ನೋಡಿದ್ರೆ ಆಲ್ಮೋಸ್ಟ್ 30,000 ಕಿಲೋಮೀಟರ್ಗೆ 3 ಸರಿ ಬೆಲ್ಟ್ ಚೇಂಜ್ ಮಾಡಿದ್ದೀನಿ. ತುಂಬಾ ಎಕ್ಸ್ಪೆನ್ಸಿವ್ ಪ್ರಾಪೋಸಿಷನ್. ಬಟ್ ಸುಜುಕಿ ಅವರು ಈ ಗಾಡಿಯಲ್ಲಿ ಆಲ್ಮೋಸ್ಟ್ 7 ವರ್ಷ ಇಲ್ಲ 70,000 ಕಿಲೋಮೀಟರ್ ವರೆಗೂ ಮೇಂಟೆನೆನ್ಸೇ ಬೇಡ ಈ ಬೆಲ್ಟ್ಗೆ ಅಂತ ಹೇಳಿದ್ದಾರೆ. ಐ ಥಿಂಕ್ ದಟ್ಸ್ ಅ ವೆರಿ ವೆರಿ ಗುಡ್ ಥಿಂಗ್ ಅಂತಾನೆ ಹೇಳ್ಬೇಕು. ಮೋಟರ್ ಪವರ್ ಅಲ್ಲಿ ಏನು ಅಷ್ಟೊಂದು ಹೇಳ್ಕೊಳ್ಳೋ ತರ ಏನಿಲ್ಲ. 4.1 ಕಿಲೋವಾಟ್ ಪೀಕ್ ಪವರ್ ಬರುತ್ತೆ. ಹಾಗೆ ಪೀಕ್ ಟಾರ್ಕ್ ಬಂದು ಕ್ಲೋಸ್ ಟು 14 ಇಂದ 15 ನ್ಯೂಟನ್ ಮೀಟರ್ಸ್ ಇರುತ್ತೆ. ಸೊ ಜಾಸ್ತಿ ಏನಿಲ್ಲ, ಬಿಕಾಸ್ ಇದರಲ್ಲಿ ಟಾಪ್ ಸ್ಪೀಡೇ ಬಂದು 71 ಕಿಲೋಮೀಟರ್ ಅಷ್ಟೇ. ಸೊ ಅದನ್ನ ಡ್ರೈವ್ ಮಾಡೋವಾಗ ಮಾತಾಡೋಣ. ಸೊ ಹಾಗೆ ಸೀಟ್ ಬಂದ್ರೆ ತುಂಬಾ ದೊಡ್ಡದಾದ ಸೀಟ್ ನೋಡಿ, ಸೀಟ್ ಸೈಜುನು ತುಂಬಾ ಜಾಸ್ತಿ ಇದೆ. ಒಳ್ಳೆ ಸೀಟ್ ಹೈಟ್ ಕೊಟ್ಟಿದ್ದಾರೆ. 765 mm ಅಷ್ಟೇ ಸೀಟು. ಸೊ ಜಾಸ್ತಿ ಹೈಟ್ ಏನಿಲ್ಲ. ಈ ವೀಲ್ ಬೇಸ್ ಎಲ್ಲ ಸ್ವಲ್ಪ ದೊಡ್ಡದಾಗೆ ಇದೆ, ಬಿಕಾಸ್ ಲೆಂತ್ ಆಫ್ ದ ಸ್ಕೂಟರ್ ಸ್ವಲ್ಪ ದೊಡ್ಡದು. ಬಟ್ ಟೆಕ್ನಾಲಜಿ ವೈಸ್ EV ಸ್ಕೂಟರ್ಸ್ಗೆ ಕಾಂಪಿಟೇಷನ್ ಕಂಪೇರ್ ಮಾಡಿದ್ರೆ ಇದ್ರಲ್ಲಿ ಸ್ವಲ್ಪ ಕಡಿಮೆನೆ. ಫ್ರಂಟ್ ಡ್ಯಾಶ್ ಬೋರ್ಡ್ ಡಿಸೈನ್ ನೋಡಿದ್ರೆ ತುಂಬಾ ಸಿಂಪಲ್ ಆಗಿದೆ, ತುಂಬಾ ಪುಟಾಣಿಯಾದ ಸ್ಕ್ರೀನ್, ಟಚ್ ಸ್ಕ್ರೀನ್ ಇಲ್ಲ, ಎಲ್ಲ ಬಟನ್ಸ್ ಅಲ್ಲೇ ಆಪರೇಟ್ ಮಾಡೋದು. ಅಂಡ್ ಸಿಂಪಲ್ ಆಗಿ ಫೋನ್ ಕನೆಕ್ಟಿವಿಟಿಯಲ್ಲಿ ನಮಗೆ ನ್ಯಾವಿಗೇಷನ್, ಅಲರ್ಟ್ಸ್ ಎಲ್ಲ ಜನರಲ್ ಆಗಿ ಸಿಗುತ್ತೆ. ಸೊ ಬ್ಯಾಟ್ರಿ ಪ್ಲೇ ಆಗಿರ್ಬೋದು, ರೇಂಜ್ ಆಗಿರ್ಬೋದು, ಟೈಮು, ಹಾಗೆ ರೀಜನರೇಟಿವ್ ಬ್ರೇಕಿಂಗ್ ಎಲ್ಲ ಯಾವ ತರ ವರ್ಕ್ ಆಗುತ್ತೆ ಅಂತ ಆಲ್ಮೋಸ್ಟ್ ಎಲ್ಲ ಅಪ್ಡೇಟ್ಸು ಇದರಲ್ಲಿ ಸಿಗುತ್ತೆ. ಸೊ ಕೀಲೆಸ್ ಅಂತ ಹೇಳಿದ್ನಲ್ಲ, ಇದರಲ್ಲಿ ನಾವು ಚಾರ್ಜಿಂಗ್ ಪೋರ್ಟ್ನ ಕೂಡ ಓಪನ್ ಮಾಡ್ಕೊಬಹುದು. ಜಸ್ಟ್ ನಾವು ಇದು ಪ್ರೆಸ್ ಮಾಡಿ ಹಿಂಗೆ ಸ್ಲೈಡ್ ಮಾಡಿದ್ರೆ ನೋಡಿ ಕ್ಲೀನಾಗಿ ಲಾಕ್ ಓಪನ್ ಆಗುತ್ತೆ. ಸೊ ಯಾರು ಏನು ಡ್ಯಾಮೇಜ್ ಮಾಡೋದಕ್ಕಾಗೋದಿಲ್ಲ. ಸೊ ಇದರಲ್ಲಿ ನಾರ್ಮಲ್ AC ಚಾರ್ಜಿಂಗ್, DC ಚಾರ್ಜಿಂಗ್ ಎರಡೂ ಇದೆ. ಸೊ ನಾನು ಅದ್ರ ಬಗ್ಗೆನೂ ಡೀಟೇಲ್ ಆಗಿ ಹೇಳ್ತೀನಿ. ಬಟ್ ಸ್ಟ್ಯಾಂಡರ್ಡ್ ಚಾರ್ಜರಲ್ಲಿ ನಮಗೆ 6.5 ಅವರ್ ಆಗುತ್ತೆ 0 to 100. ಬಟ್ 0 to 80 4.5 ಅವರಲ್ಲಿ ಮುಗ್ದೋಗುತ್ತೆ. ಜಸ್ಟ್ ದೊಡ್ಡ ಬ್ಯಾಟ್ರಿ ಪ್ಯಾಕ್ ಏನಿಲ್ಲ. ಸೊ ಚಾರ್ಜರ್ನು ತೋರಿಸ್ತೀನಿ. ಬಟನ್ಸ್ ಅಲ್ಲಿ ನೋಡಿದ್ರೆ ನಮಗೆ ಮೋಟರ್ ಸ್ಟಾರ್ಟ್ ಸ್ಟಾಪು, ಹಾಗೆ ರಿವರ್ಸು ಇಲ್ಲಿ ಫಂಕ್ಷನ್ ಆಗುತ್ತೆ. ನಮಗೆ ಹಜಾರ್ಡ್ ಲ್ಯಾಂಪ್ಸ್ ಬಟನ್ ಇಲ್ಲ ಇದೆ. ಅಂಡ್ ಇದರಲ್ಲಿ ಮೋಡ್ಸ್ ಚೇಂಜ್ ಮಾಡ್ಕೊಬಹುದು ಅಷ್ಟೇ. ಬಟ್ ರೈಟ್ ಸೈಡಲ್ಲಿ ನಮಗೆ ಹೈ ಬೀಮ್, ಲೋ ಬೀಮು, ಇಂಡಿಕೇಟರ್ಸು, ಹಾರ್ನ್ ಸಿಂಪಲ್ ಆಗಿದೆ. ಬಟ್ ಏನಂದ್ರೆ ನಮಗೆ ರಿಯರ್ ಬ್ರೇಕ್ನ ನಾವು ಲಾಕ್ ಕೂಡ ಮಾಡ್ಕೊಬಹುದು. ಇಲ್ಲಿ ಲಾಕಿಂಗ್ ಮೆಕ್ಯಾನಿಸಮ್. ಸೊ ಎಲ್ಲಾದ್ರೂ ನಿಲ್ಸಿದ್ದೀರಾ ಅಂದ್ರೆ ನೀವು ಇಲ್ಲಿ ಬ್ರೇಕ್ ಹತ್ರನೇ ಇಲ್ಲಿ ಕ್ಲೀನ್ ಆಗಿ ಲಾಕ್ ಮಾಡ್ಕೊಬಹುದು. ಅಂಡ್ ಈ ರಿಯರ್ ಬ್ರೇಕ್ ಏನಿದೆ ಇದು ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ಆಗಿ ವರ್ಕ್ ಮಾಡುತ್ತೆ. ಹಾಗೆ ಫ್ಲೋರ್ ಬೋರ್ಡ್ ಅಲ್ಲಿ ಸ್ವಲ್ಪ ಕೆಳಗಡೆ ಬಂದ್ರೆ ನೋಡಿ ಅಲ್ಯೂಮಿನಿಯಂ ಫುಟ್ ಪೆಗ್ ಸಿಗ್ತಾ ಇದೆ ರಿಯರ್ ಆಗಿ ನಮಗೆ. ಅಂಡ್ ಸ್ಟ್ಯಾಂಡರ್ಡ್ ಆಗಿ ನಮಗೆ ಸೆಂಟರ್ ಸ್ಟ್ಯಾಂಡ್ ಕೂಡ ಕೊಡ್ತಾ ಇದ್ದಾರೆ. ಬಟ್ ನೀವು ಸೀಟ್ ಕವರು, ಫುಟ್ ರೆಸ್ಟು ಇಲ್ಲ ವಿಂಡ್ಶೀಲ್ಡ್ ಎಲ್ಲಾನು ಆಕ್ಸೆಸರಿ ಆಗಿ ತಗೊಬೇಕು. ಗ್ರ್ಯಾಬ್ ರೈಲು ದೊಡ್ಡದಾಗಿದೆ. ಹಿಂದೆ ಸುಜುಕಿ ಟೇಲ್ ಲ್ಯಾಂಪ್ ಡಿಸೈನ್, ಇಂಡಿಕೇಟರ್ಸ್ ನೋಡಿ ಒಂಥರ ವಿಯರ್ಡ್ ಬಟ್ ಚೆನ್ನಾಗಿದೆ. ಡಿಫ್ರೆಂಟ್ ಕಲರ್ಸ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಲೋಗೋ ಕೊಟ್ಟಿಲ್ಲ, ಒಂದು ಸ್ಟಿಕ್ಕರ್ ಹಾಕ್ಬಿಟ್ಟಿದ್ದಾರೆ ಅಷ್ಟೇ.
ಕಂಪ್ಲೀಟ್ LED ಸೆಟಪ್. ಹಾಗೆ ಇಲ್ಲಿ ನೋಡಿ ನಮಗೆ ಸೈಡಲ್ಲಿ ಆಕ್ಸೆಸ್ ಅಂತ ಕೊಟ್ಟಿದ್ದಾರೆ. ಸೊ ವೀಲ್ ನೋಡಿದ್ರೆ ಸಿಂಗಲ್ ಸೈಡೆಡ್ ಸ್ವಿಂಗ್ ಆರ್ಮ್. ನಮಗೆ ವೀಡಾ V1 ಹೀರೋದು ಇದೆಯಲ್ಲ ಆ ವೀಲ್ ಆಲ್ಮೋಸ್ಟ್ ಸಿಮಿಲರ್ ಆಗಿದೆ. ಸ್ಕೂಟರ್ ಬಿಲ್ಡ್ ಕ್ವಾಲಿಟಿ ಅಂತೂ ಚೆನ್ನಾಗಿದೆ. ಬಟ್ ಯಾವ ಥರ ಡ್ರೈವ್ ಮಾಡುತ್ತೆ, ಬಿಕಾಸ್ ಟಾಪ್ ಸ್ಪೀಡು ಜಾಸ್ತಿ ಇಲ್ಲ, ಯಾವ ಥರ ಮೋಡ್ಸ್ ಇದೆ ಅಂತೆಲ್ಲ ಹೇಳ್ತೀನಿ ಬನ್ನಿ. ಟ್ರ್ಯಾಕಲ್ಲಿ ಓಡಿಸ್ತಾ ಇದ್ವಿ ಮೀಕೋ ಕಾರ್ಟೋಪಿಯ ಬೆಂಗಳೂರಲ್ಲೇ. ಫಸ್ಟ್ ಈಗ ನಾನು ಈಕೋ ಮೋಡಲ್ಲಿ ಇದ್ದೀನಿ. ಸೊ ಈಕೋ ಮೋಡ್ನ ಟೆಸ್ಟ್ ಮಾಡೋಣ. ಅಷ್ಟೊಂದು ಹೇಳ್ಕೊಳ್ಳೋ ಥರ ಪಿಕಪ್ ಇಲ್ಲ, ಬಟ್ ಡೀಸೆಂಟ್ ಆಗಿದೆ ನೋಡಿ. ಆಲ್ರೆಡಿ 35-40ವರೆಗೂ ಹೋಗುತ್ತೆ. ಸೊ ಇಲ್ಲಿ ಸ್ವಲ್ಪ ಸ್ಪೀಡ್ ಬಂಪ್ಸ್ನು ಕ್ರಿಯೇಟ್ ಮಾಡಿದ್ದಾರೆ. ಸಸ್ಪೆನ್ಷನ್ ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡೋಕ್ಕೆ. ಸಾಫ್ಟ್ ಆಗಿದೆ ಹಿಂದೆ ಸಸ್ಪೆನ್ಷನು. ಮುಂದೆದೂ ನೋಡಿ ಪ್ಲಶಿ ಆಗಿದೆ, ಬಟ್ ಅಷ್ಟೊಂದು ಸಾಫ್ಟಾಗೂ ಇಲ್ಲ. ಪ್ರಾಪರ್ ಫ್ಯಾಮಿಲಿ ಸ್ಕೂಟರ್ ಅಷ್ಟೊಂದು ಸಾಫ್ಟಾಗೂ ಇಲ್ಲ. ಬಟ್ ಈ ಮೋಡಲ್ ಏನಂದರೆ ನಮಗೆ ಜಾಸ್ತಿ ರೇಂಜ್ ಸಿಗುತ್ತೆ. ಅದೇನು ಕ್ಲೇಮ್ ಮಾಡಿದಾರಲ್ಲ 95 ಕಿಲೋಮೀಟರ್ಸ್ ಅಂತ, ಅದು ಈ ಮೋಡಲ್ಲೇ ಸಿಗೋದು, ಈಕೋ ಮೋಡಲ್ಲಿ. ಇದು ಬಿಟ್ಟು ಇನ್ನೊಂದು 2 ಮೋಡು ಇದೆ. ಟೆಕ್ನಿಕಲಿ ಒಂದೇ ಮೋಡು, ಬಟ್ ಅವರು 2 ಮೋಡ್ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟು ರೈಡ್ ಮೋಡ್ ಅಂತ. ರೈಡ್ ಮೋಡಲ್ಲಿ ನಮಗೆ B 2 ಇದೆ. ಒಂದು ಹ್ಯಾಂಡ್ಲಿಂಗ್ ಸಕ್ಕದಾಗಿದೆ ಗುರು. ಬಿಕಾಸ್ ಈ ಗಾಡಿ ವೆಯ್ಟ್ ಬಂದು 122 kg ಅಷ್ಟೇ ಕವ್ ವೆಯ್ಟು. ಸೊ ಅದರಿಂದ ನಮಗೆ ಫ್ಲಿಕ್ಕಬಿಲಿಟಿ ಚೆನ್ನಾಗಿದೆ. ಜೊತೆಗೆ ಚಾಸಿ ಡೈನಮಿಕ್ಸು ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ನೋಡೋಣ ಈಗ ಸಸ್ಪೆನ್ಷನ್ ಯಾವ ಥರ ವರ್ಕ್ ಆಗುತ್ತೆ ಅಂತ. ನೈಸ್. ಹಿಂದೆ ಬ್ರೇಕ್ ಯೂಸ್ ಮಾಡಿದ್ರೆ ಮುಂದೆ ಬೇಕು ಅಪ್ಲೈ ಆಗುತ್ತೆ, ಬಿಕಾಸ್ ಇದರಲ್ಲಿ ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ಇದೆ. ಬಟ್ ಮುಂದೆ ಬ್ರೇಕ್ ಅಪ್ಲೈ ಮಾಡಿದ್ರೆ ಜಸ್ಟ್ ಮುಂದೆ ಬ್ರೇಕ್ ಅಷ್ಟೇ, ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ವರ್ಕ್ ಆಗಲ್ಲ. ಓನ್ಲಿ ಹಿಂದೆ ಬ್ರೇಕ್ ಅಪ್ಲೈ ಮಾಡಿದಾಗ ಮುಂದೆನೂ ನಮಗೆ ವರ್ಕ್ ಆಗುತ್ತೆ ಅಂತ. ಸೊ ನೆಕ್ಸ್ಟ್ ಕ್ವಿಕ್ಕಾಗಿ ನಾನು ಬೇರೆ ಮೋಡ್ ಚೇಂಜ್ ಮಾಡ್ತೀನಿ. ಸಸ್ಪೆನ್ಷನ್ ಚೆನ್ನಾಗಿದೆ ಗುರು. ಡಿಸ್ಪ್ಲೇಯಲ್ಲಿ ವ್ಯೂನು ಚೆನ್ನಾಗಿದೆ ಅಲ್ಲ ರೈಡ್ ಮಾಡುವಾಗ, ಬಿಕಾಸ್ ನೈಟ್ ಟೈಮಲ್ಲಿ ಡಾರ್ಕ್ ಮೋಡ್ ಆಗಿಬಿಡುತ್ತೆ. ಗಾಡಿ ಹ್ಯಾಂಡ್ಲಿಂಗ್ ಚೆನ್ನಾಗಿದೆ. ಈ ಒಂದು ಅಷ್ಟು ದೊಡ್ಡ ಟೈರ್ಸ್ ಇಲ್ಲ ಅಂದ್ರೂ ಈ 12 ಇಂಚ್ ವೀಲ್ಸ್ ಡೀಸೆಂಟ್. ಓಕೆ, ಈಗ ಕ್ವಿಕ್ಕಾಗಿ ರೈಡ್ ಬಿಗೆ ಚೇಂಜ್ ಆಗಿದೆ. ಸೊ ರೈಡ್ ಎ, ರೈಡ್ ಬಿ ಅಂತ 2 ಮೋಡ್ ಇದೆ. ಸೊ ರೈಡ್ ಎಲ್ಲಿ ಏನಂದರೆ ನಮಗೆ ರೀಜನರೇಟಿವ್ ಬ್ರೇಕಿಂಗ್ ಸ್ವಲ್ಪ ಜಾಸ್ತಿ ಇರುತ್ತೆ. ಬಟ್ ರೈಡ್ ಬಿ ಅಲ್ಲಿ ರೀಜನರೇಟಿವ್ ಬ್ರೇಕಿಂಗೇ ಇರಲ್ಲ. ಸೊ ಏನಂದರೆ ರೋಲ್ ಡೌನ್ ಮಾಡಿದ್ರೆ ನೋಡಿ ಆಲ್ಮೋಸ್ಟ್ 50 ಹೋಗ್ತಾ ಇದೆ. ನೋಡೋಣ ಇಲ್ಲಿ ಸ್ಲೋ ಡೌನ್ ಮಾಡೋದು ಬೇಡ. ಇದ್ರ ಮೇಲೆ 60, 65, ಸೊ 71 ಅಷ್ಟೇ ಟಾಪ್ ಸ್ಪೀಡ್ ಹೋಗೋದು. ಬಟ್ ಏನಂದರೆ ನಾವು ಆಕ್ಸಿಲರೇಟರ್ ಬಿಟ್ಟಾಗ ರೋಲ್ ಡೌನ್ ಆಗುತ್ತಲ್ಲ, ಸೊ ರೀಜನರೇಟಿವ್ ಬ್ರೇಕಿಂಗ್ ವರ್ಕ್ ಆಗಲ್ಲ. ಸೊ ಅದರಿಂದ ತುಂಬ ಮುಂದೆ ಹೋಗುತ್ತೆ. ರೈಡ್ ಏನಿದೆ ಸೇಮ್ ಪವರ್ ಇದ್ರೂ ಅದರಲ್ಲಿ ರೀಜನ್ ಇರುತ್ತೆ. ಸೊ ಟೆಕ್ನಿಕಲಿ ಒಂದೇ, ಅದ್ರಲ್ಲಿ ರೀಜನ್ ಇರಲ್ಲ, ಇದ್ರಲ್ಲಿ ರೀಜನ್ ಇರುತ್ತೆ. ಸೊ ಅಷ್ಟೇ ಮಾಡಿದ್ದಾರೆ. ಟಾಪ್ ಸ್ಪೀಡ್ ಏನು ಜಾಸ್ತಿ ಇಲ್ಲ, ಬಿಕಾಸ್ ಕಾಂಪಿಟೇಷನ್ ಎಲ್ಲ 80, 90, 100 ಆ ಥರ ಸ್ಪೀಡ್ಸಲ್ಲಿ ಹೋಗ್ತಿದ್ದಾರೆ. 120 ಕೂಡ ಹೋಗ್ಬಿಟ್ಟಿದ್ದಾರೆ ಕೆಲವರೆಲ್ಲ. ಇವರು ಸ್ವಲ್ಪ ಕನ್ಸರ್ವೇಟಿವ್ ಆಗಿ 71 ಇಟ್ಟಿದ್ದಾರೆ. ಬಿಕಾಸ್ ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಂದ್ರೆ LFP ಬ್ಯಾಟ್ರಿಯಲ್ಲಿ ಪವರ್ ಡೆನ್ಸಿಟಿ ಸ್ವಲ್ಪ ಕಮ್ಮಿ. ಸೊ ಇನಿಷಿಯಲ್ ಪವರು NMC ಬ್ಯಾಟ್ರಿಯಲ್ಲಿ ಜಾಸ್ತಿ ಇರುತ್ತೆ ಇನಿಷಿಯಲ್ ಪವರು. ಬಟ್ LFP ಅಲ್ಲಿ ಇನಿಷಿಯಲ್ ಪವರ್ ಕಮ್ಮಿ, ಬಟ್ ಲಾಂಗರ್ ಡ್ಯೂರೇಷನ್ ಬರುತ್ತೆ. ಸೊ ಅದೊಂದು. ಸೊ ಹ್ಯಾಂಡಲ್ ಬಾರ್ ವೈಡ್ ಆಗಿದೆ. ಸೀಟ್ ಆ್ಯಕ್ಚುಲಿ ಕಂಫರ್ಟಬಲ್ ಆಗಿದೆ. ಸೀಟಿಂಗ್ ಪೊಸಿಷನ್ನು ನನಗೆ ಇಷ್ಟ ಆಯಿತು. ಮಿರರಲ್ಲಿ ವ್ಯೂ ಚೆನ್ನಾಗಿದೆ. ಸೊ ಪ್ರಾಕ್ಟಿಕಲ್ ಸ್ಕೂಟರ್ ಗುರು. ಬಟ್ ಏನಂದರೆ ನಾವು TVS iQube ಬೇಸ್ ಮಾಡಲ್ ಇದೆಲ್ಲ 2.2 kWh, ಆಲ್ಮೋಸ್ಟ್ ಪ್ರೈಸ್ ಬಂದು ಅಂಡರ್ 1 lakh ಬರ್ತಾ ಇದೆ. ಅದರಲ್ಲಿ ರೇಂಜು ಅಷ್ಟು 70-75 ರಿಯಲ್ ವರ್ಲ್ಡಲ್ಲೇ ಸಿಗ್ತಿದೆ. ಸೊ ಇದರ ಬೆಲೆ ಬಂದು ಯಾವ ಥರ ಪ್ರೈಸ್ ಮಾಡ್ತಾರೆ, ಬಿಕಾಸ್ ಅಂಡರ್ 1 lakh ಏನಾದರೂ ಇದನ್ನು ಪ್ರೈಸ್ ಮಾಡಿಬಿಟ್ರೆ ಅರೌಂಡ್ 1 lakh ಇರೋ ಅಂಡರ್ 1 lakh ಐ ಥಿಂಕ್ ಸೂಪರ್ ಆಗಿರುತ್ತೆ. ಬಿಕಾಸ್ ಸುಜುಕಿದು ಆಲ್ರೆಡಿ ಸರ್ವಿಸ್ ಸೆಂಟರ್ಸ್ ಹಲವಾರು ಇದೆ. ಸೊ ಪ್ರಾಕ್ಟಿಕಲಿ ಒಳ್ಳೆ ಫ್ಯಾಮಿಲಿ ಸ್ಕೂಟರ್ ಆಗಿರುತ್ತೆ. ಬಟ್ ಏನಾದರೂ 1 ಲಕ್ಷ ಮೇಲೆ 1.25 ಲಕ್ಷ ಇಲ್ಲ 1.5 ಲಕ್ಷ ಏನಾದರೂ ಹೋಗ್ಬಿಟ್ರೆ ಅಂದರೆ ಐ ಥಿಂಕ್ ಇಟ್ ವಿಲ್ ಬಿ ಓವರ್ ಪ್ರೈಸ್ ನನ್ನ ಪ್ರಕಾರ. ಬಟ್ 1 ಲಕ್ಷಗೆ ಐ ಥಿಂಕ್ ಇಟ್ಸ್ ವರ್ತ್ ಇಟ್, ಬಿಕಾಸ್ ಎಲ್ಲ ಪ್ರಾಕ್ಟಿಕಲ್ ಆಗಿದೆ. ನೋಡಿ ಹಿಂದೆನೂ ನೋಡ್ಬೋದು, ಟೇಲ್ ಲೈಟು ಚೆನ್ನಾಗಿದೆ ಆ್ಯಂಡ್ ಈವನ್ ಇಂಡಿಕೇಟರ್ಸು ಎಷ್ಟು ವೈಡ್ ಆಗಿದೆ. ಸೊ ಈಗ ಬ್ರೇಕಿಂಗ್ ಟೆಸ್ಟ್ ಮಾಡೋಣ. ಸೊ ಆಲ್ಮೋಸ್ಟ್ 50ಇಂದ ಬೇಗ ಸ್ಲೋ ಡೌನ್ ಆಯಿತು. ಸಸ್ಪೆನ್ಷನ್ ಚೆನ್ನಾಗಿದೆ, ಬಿಕಾಸ್ ಏನಾದರೂ ವೈರ್ಲೆಸ್ ಕೀ ಇದೆಲ್ಲ ಇಲ್ಲೇನಾದರೂ ಇಟ್ಟರೆ ನಾವು ಸಸ್ಪೆನ್ಷನ್ ಮೇಲೆ ಜೋರಾಗಿ ಹೋದಾಗ ಬೇಗ ಜಂಪ್ ಆಗಿಬಿಡುತ್ತೆ. ಮೋಡ್ ಚೇಂಜಸ್ ಮಾಡಬೇಕು. ರಿವರ್ಸ್ನ ಒಂದ್ಸರಿ ಚೆಕ್ ಮಾಡೋಣ, ರಿವರ್ಸ್ ಯಾವ ಥರ ವರ್ಕ್ ಆಗುತ್ತೆ ಅಂತ. ಸೊ ಈಗ ಕ್ವಿಕ್ಕಾಗಿ ರಿವರ್ಸ್ ಚೆಕ್ ಮಾಡೋಣ ಯಾವ ಥರ ವರ್ಕ್ ಆಗುತ್ತೆ ಅಂತ. ಬ್ರೇಕ್ ಹಿಡ್ಕೊಂಡು ಇದನ್ನು ಪ್ರೆಸ್ ಮಾಡಿದ್ರೆ ನಮಗೆ ಇಲ್ಲಿ R ಸಿಂಬಲ್ ಬರುತ್ತೆ. ಸೊ ನಾವು ಥ್ರಾಟಲ್ನ ಉಲ್ಟಾ ಕೊಟ್ಟರೆ ನೋಡಿ ರಿವರ್ಸ್ ಹೋಗ್ತಿದೆ. ಚೆನ್ನಾಗಿ ಫಾಸ್ಟಾಗಿ ಹೋಗ್ತಿದೆ ಗುರು. ಬಟ್ ಏನಂದರೆ ಬೀಪ್ ಸಿಂಬಲ್ ಬೀಪ್ ಬರುತ್ತೆ. ಥ್ರಾಟಲ್ನ ನಾವು ಉಲ್ಟಾ ಮಾಡಬೇಕು, ಉಲ್ಟಾ ಬಿಟ್ಟರೆ ಹೋಗುತ್ತೆ. ಸೊ ಇದನ್ನೇ ಮತ್ತೆ ಪ್ರೆಸ್ ಮಾಡಿದ್ರೆ ಯು ಆರ್ ರೆಡಿ ಟು ಗೋ ಅಗೇನ್. ಸೊ ನಮಗೆ ಪ್ರಾಕ್ಟಿಕಲಿ ದಿನ ಏನು ಫೀಚರ್ಸ್ ಬೇಕೋ ಅದೆಲ್ಲ
ಇದರಲ್ಲಿ ಚೆನ್ನಾಗಿದೆ. ತುಂಬ ಫಾಸ್ಟಾಗಿ ಹೋದರೆ ಸ್ವಲ್ಪ ಸ್ಟಿಫ್ ಅಂತ ಅನಿಸುತ್ತೆ ಸಸ್ಪೆನ್ಷನ್ನು, ತುಂಬ ಫಾಸ್ಟಾಗಿ ಹೋದರೆ. ಸೊ ಫಾಸ್ಟ್ ಚಾರ್ಜಿಂಗ್ ಮತ್ತು ಚಾರ್ಜಿಂಗ್ ಯಾವ ಥರ ಇದೆ ಅಂತ ಬನ್ನಿ ನೋಡೋಣ. ಹಾಗೆ ನಮ್ಮ ಸ್ಕೂಟರ್ ಜೊತೆಗೆ ಸ್ಟ್ಯಾಂಡರ್ಡ್ ಆಗಿ ಈ 650 ವಾಟ್ ಚಾರ್ಜರ್ ಸಿಗುತ್ತೆ ಈ ಬ್ಯಾಗ್ ಜೊತೆಗೆ. ಸೊ ಬೂಟ್ ನ ಆಲ್ಮೋಸ್ಟ್ ಕವರ್ ಮಾಡ್ಬಿಡುತ್ತೆ. ಇದರ ಚಾರ್ಜಿಂಗ್ ಟೈಮ್ ಬಂದು ಆಲ್ಮೋಸ್ಟ್ 4ರಿಂದ 4.25 ಅವರ್. 0 to 80, 0 to 100 ಬಂದು ಆಲ್ಮೋಸ್ಟ್ 6.5 ಅವರ್ ಆಗುತ್ತೆ. ಬಟ್ ಸುಜುಕಿ ಅವರು ಸ್ಮಾರ್ಟ್ ಆಗಿ ಈ ಫಾಸ್ಟ್ ಚಾರ್ಜರ್ಸ್ ಕೊಟ್ಟಿದ್ದಾರೆ, ಫಾಸ್ಟ್ ಚಾರ್ಜರ್ ಅಂತ. ಇದನ್ನ ಯೂಸ್ ಮಾಡಿ ನಾವು ಚಾರ್ಜ್ ಮಾಡಿದ್ರೆ ಜಸ್ಟ್ 1 ಅವರ್ 12 ನಿಮಿಷದಲ್ಲಿ 0 to 80 ಆಗ್ಬಿಡುತ್ತೆ. ಸೊ ಇದ್ರಲ್ಲಿ ನೋಡಿದ್ರೆ ಪವರ್ ಔಟ್ಪುಟ್ 2.72 ಕಿಲೋವಾಟ್ ಪವರ್ ಔಟ್ಪುಟ್ ಕೊಡ್ತಾ ಇದೆ. ಬಟ್ ಅದಕ್ಕಿಂತ ಜಾಸ್ತಿ ಕೊಡೋ ಚಾನ್ಸಸ್ ಕೂಡ ಇದೆ. 2 ways ನಾವು ಇದನ್ನ ಚಾರ್ಜ್ ಮಾಡ್ಕೊಬಹುದು. ಒಂದು, ಸ್ಕ್ಯಾನ್ ಮಾಡಿ ನಿಮ್ಮ ಸ್ಕೂಟರ್ನ ಚಾರ್ಜ್ ಮಾಡ್ಬೋದು. ಇಲ್ಲಾಂದ್ರೆ ಈ ತರ NFC ಕಾರ್ಡ್ ಇರುತ್ತಲ್ಲ, ಸೊ ಅದನ್ನ ಟೈಪ್ ಮಾಡಿ ಅಂಡ್ ನೋಡಿ ಕಂಪ್ಲೀಟ್ ಆಗಿ ಲಾಕ್ ಆಗ್ಬಿಟ್ಟಿರುತ್ತೆ. ಇದು ಯಾರನ್ನು ಚಾರ್ಜರ್ನ ತೆಗಿಯೋದಕ್ಕೆ ಟ್ಯಾಂಪರ್ ಮಾಡೋದಕ್ಕೆ ಆಗೋದಿಲ್ಲ. ಈವನ್ ಸ್ಟ್ಯಾಂಡರ್ಡ್ ಚಾರ್ಜರ್ ಕೂಡ ಸೇಮ್ ಅದೇ ತರನೇ. ನೋಡಿ ಇಲ್ಲಿ ನಾವು ಸ್ಟಾಪ್ ಮಾಡಿದ್ರೆ ನೋಡಿ ಟರ್ಮಿನೇಟ್ ಆಯ್ತು. ಅದಾದ್ಮೇಲೆ ನಾವು ಇದನ್ನ ತೆಗಿಬಹುದು. ಇದಿಷ್ಟೇ ಅಲ್ಲ, ಇದ್ರ ಜೊತೆಗೆ ನಮ್ಗೆ ಸೈಡ್ ಅಲ್ಲಿ ನೋಡಿದ್ರೆ ನೋಡಿ AC ಚಾರ್ಜಿಂಗ್ ಔಟ್ಲೆಟ್ ಕೂಡ ಕೊಟ್ಟಿದ್ದಾರೆ. ಸೊ ನೀವು ಫಾಸ್ಟ್ ಚಾರ್ಜಿಂಗ್ ಬೇಡ ಅಂದ್ರೆ ನಾರ್ಮಲ್ ಚಾರ್ಜಿಂಗ್ ನ ಕೂಡ ಮಾಡ್ಕೊಬಹುದು. ಸೊ ದಿಸ್ ಇಸ್ ವೆರಿ ನೈಸ್. ಬಟ್ ಇದ್ರ ಪ್ರೈಸಸ್ ಎಷ್ಟಿರುತ್ತೆ, ಕಾಸ್ಟ್ ಎಷ್ಟಿರುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ಇನ್ನು. ಈ ಚಾರ್ಜರ್ ಎಲ್ಲಾ ಸುಜುಕಿ ಡೀಲರ್ಶಿಪ್ ಅಲ್ಲೂ ಇರುತ್ತೆ. ಸೊ ನೀವು ಆರಾಮಾಗಿ ಚಾರ್ಜ್ ಮಾಡ್ಕೊಬಹುದು. ಈ ಪರ್ಟಿಕ್ಯುಲರ್ ಸುಜುಕಿ E-Axis ರಿವ್ಯೂ ಫಸ್ಟ್ ಇಂಪ್ರೆಷನ್ಸ್ ನಿಮ್ಗೆ ಡೀಟೇಲ್ ಕೊಟ್ಟಿರುತ್ತೆ ಅಂತ ನೋಡ್ಕೊಂಡ್ವಿ. ರೇಂಜ್ ಟೆಸ್ಟ್, ಇನ್ನು ಡ್ಯೂರಬಲ್ ಟೆಸ್ಟ್ ಔಟ್ ಸೈಡ್ ನಮ್ಗೆ ಸಿಕ್ಕಾಗ ಮಾಡೋಣ. ಅದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾನು ವಿಡಿಯೋ ಸಿಗ್ತೀನಿ. ಅದುವರೆಗೂ ಬಾಯ್.